ಕೆಟ್ಟು ಶೇವಾಸ್ ಬ್ರಕಿತ ತಡಗಡಿತ ಸಂಪುಟದಿಂದ ನಟಿಸಿ ವಿಚಾರಿಸುವ ಪುರುಷ ನೀನು ನಾಡು ನಿನ್ನ ನಾಮವೇನು ಹೇಳುತ್ತೆ ಹೇ ಜನನಿ ನಾಮದಾರಂದ್ರೆ ಕಾಮ ಕ್ರೋಧ ಮದ ಮೋಹ ಮತ್ಸರ ಲೋಭ ಇವು 6 ಗುಣಗಳನ್ನು ಅಳಿದು ಕ್ಷಮ ದಮ ಶಾಂತಿ 3 ಗುಣಗಳನ್ನು ತಿಳಿದು ಸದಾ ಕಾಲದಲ್ಲಿ ಸೇವವಂತನಾಗಿರುವಂತಹ ಸಾರ್ವಜನಿಕನು ನಮ್ಮ ಜನನಿ ಜಗನ್ಮಾತೆ. ಹೇ ಸಾರಥಿ, ಹೇ ಮಾತಾಯಿ, ನನ್ನ ನಾಮವನ್ನು ಕೇಳಿದೆಯಾ? ಹೇಳಮ್ಮ ತಾಯಿ. ಬ್ರಹ್ಮಾಂಡ ಪೂರ್ವ ಕಾರ್ಯಗಳಮ್ಮ ಅಖಿಲಾಂಡ ಕೋಟಿ ದೇವನ ತೇಜೋದ್ಧಾರಕರಾದ ಮಾಮೇರು ಪರ್ವತದ ಜಗನ್ನಾಥರು ಕೈಲಾಸಗಳು ಮೆರೆಯುವ ರಜತಾದಿ ಸಾಲ ಭಕ್ತರ ಭಕ್ತರಗಳಿಂದ ಶ್ರೇಷ್ಠ ಸಮಾನ ಮಂದಿರವಾಗಿರುವ ಅಲಂಕೃತವಾಗಿ ಶೋಭಿಸುವ ಸಾಲುಮುತ್ತಿನ ಗೊಂದಲಗಳಿಂದ ಶೋಭಿಸುವ ಮಂಟಪ ರಜತಾದಿ ಸಾಲು ಮುತ್ತಿನ ಗೊಂದಲಗಳಿಂದ ನಿರಮೆಯ ಕನಕನ ಮಣಿಗಳಿಂದ ಸವರಂಜಿತವಾಗಿ ಕೊಳಗುವ ಸಾಲುಗೊಂಬೆಗಳಿಂದ ಇಂದ್ರನೀಲ ಮಣಿಗಟ್ಟೆಗಳಿಂದ ಎಸೆಯುವ ಸಿಂಹಾಸನ ಕುಳಿತು ನಿತ್ಯ ಕೃತ ಗಜನನ ವಿರೇಚನ ಭೃಂಗೇಶನಾದ ಸಪ್ತ ಮಾತೃಗಳಿಗೆ 770 ಅಮರ ಗಣಗಳು ಸಾರಥಿ ಛತ್ತೀಸ ಕೋಟಿ ದೇವನ ದೇವತೆಯರು ಲಕ್ಷದ ಮೇಲೆ 96,000 ಸಹಸ್ರ ಗಣಾಧೀಶರು 88 ಕೋಟಿ ಮುನಿಗಳು 90 ಕೋಟಿ ಋಷಿಗಳು ಗರುಡ ಗಾಂಧರ್ವರು ಇದು ಅಲ್ಲದೆ ಮೋಕ್ಷದಾಯಕರು ಮೋಕ್ಷ ನಾಯಕರು ವಿಷ್ಣುಗಳು ದೇವೀರಾಜಗಳು ಎಲ್ಲ ಸಾಲಿದರೆ ಪೂಜೆ ಮಾಡುವರು ಪರತತ್ವನ ಶಿವ ಸದಾಶಿವನ ಮೋಹನ ಹತ್ತಂಗಿ ಆದ ಸಾರಥಿ ಮಾತಾಯಿ ಅವನು ನಾಮಂದ ನಾಮವನೇ ಕೈಲವಾಗುತ್ತಾರೋ ಹೇಳಮ್ಮ ಜನನಿ. ಸತಿ ಸತಿ ನಿತ್ಯ ನಿರಾಮಳೆ ವಾಮದ ಹಲಗಳೆ ಜಾರದೆ ಅನುಮತಿ ಐಲಾವತಿಯರ ಮನಸ್ಥಿತಿಗೆ ನೀರಾವಿರಾದರಿಂದ ಪರಂಪರೆ ಪರದ ಪರದಳೆ ಹೇಮಾವತಿ ಭಾವತಿ ಕಮಲೆ ಕಾತನಿ ಕಮಲೆ ಮಾತಾಳಿ ಅಂತ ಎಂಬ ನಾಮಗಳಿಂದ ವಿರಾಜಿಸುವ ಪುಣ್ಯ ಪ್ರಚಂಡ ಶಿವವಾಗಲೇ ಇದು ಎನ್ನ ಸಹಸ್ರ ಚರಾಂಧ್ರಗಳಿಂದ ಜಳಪಿಸುವ ಸಮೇತರಾಗಿ ಸರ್ವ ಜಗತ್ತಿಗೆ ಪೂಜೆಳಾದೆ ಜಗಗೊಂಡು ಸಾಕ್ಷಾತ್ ಅಂಬಾಬೈಜರನ್ನು ತಿಳಿಸುವ ಓಂ ದುರ್ಗಿ ಪರಮೇಶ್ವರಿ ಶ್ರೀ ಚಕ್ರಧಾನಿ ಕಾಮರೂಪಿಣಿ ಅಲಂಕಾರಿಣಿ ಆದಿಶಕ್ತಿ ಆದಿಭುವನೇಶ್ವರಿ ತ್ರಿಪುರ ಭಯಂಕರ ಲೋಕೇಶ್ವರಿ ಪಾರ್ವತಿ ವಲ್ಲಭಿ ಪಂಚಪ್ರಾಣ ಭೈರೇಶ್ವರಿ ಜೋಡೇಶ್ವರಿ ಮಹಾಮಣಿ ರುದ್ರರುದ್ರಕಾಳಿ ಅಂಬಾ ಮಹೇಶ್ವರಿ ಅಂಬಾ ಮಹೇಶ್ವರಿ ಆದರೆ ಬಹಳ ಒಳ್ಳೆಯದಾಯ್ತು. ಕುಂತ ನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ಕೈಲಾಸ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪದಿಂದ ತಾತ್ಪರ್ಯ ಜನನಿ ಜಗನ್ಮೋಹಿನಿ ಈ ನಡೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅವಮ್ಮ ಜನನಿ ಇಂದಿನ ಕೈಲಾಸ ಮಂದಿರದಲ್ಲಿರುವ ಅಮರವತಿ ನರ ಗಂಧರ್ವ ಪತಿಯಾದ ಸತಿಯರು ಭಜಿಸಿದ ಕಾರಣ ಕುಜ ಗಜಾರದಿಂದ ಕಡಿದ ದೂರದಿಂದ ಬೆಳೆದು ಕಡಿದು
ತಾಯಿ ನಮೋ ನಮ ಸ್ವಾಮಿ ಬಂದಿದ್ದಾರಯ್ಯ. ಗುಡುಗಡಿಸಿ ನೀರು ನೆಟ್ಟಿಸಿರು ಬಿಡುವ. ಗುಡುಗಡಿಸಿ ನೀರು ನೆಟ್ಟಿಸಿರು ಬಿಡುವ. ಕಡಲ ಬಿಸಾರ್ ಮಟ್ಟಕ್ಕೆ ಬಿಡದೆ ಬಿಡುವುದು. ಭೂತಾಳ ರಸತಾಳ ಪಾತಾಳಗಳು ಎನ್ನೆಲೆಯ ಪಂಜರದಿಂದ ಹೊಡೆಯುವ ಭಾರೀ ಸಿಡಿಲಿನಂತೆ ಚಲಿಸುವ ಏರುಗರ್ಜನ ನಾದಕ್ಕೆ ಅಂಜದೆ ಅಳಕದೆ ವೀರನಾಗಿ ಕೇಳುವ ವೀರಾದಿ ವೀರ ನೀನು ದಾರು ನಿನ್ನ ಹೆಸರೇನು ಹೇಳು. ನೋಡು ನೋಡಲ ಸೇವಕ ಹೇ ರಾಜನೇ ನಾಮದಾರ ಅಂದ್ರೆ ಅಟ್ಟದ ಮೇಲೆ ನಿಂತು ಗಟ್ಟಿಸಿ ಮಾತಾಡುವಂತಹ ಸದ್ಗುಣ ಸಾಧಿ ಎನಗನೂರು ರಾಜ ರವಿ ಕೊಡ್ತೇವೆ. ಕೋಪ ಎಂಬ ಒಡಲಾಗ್ನಿಯು ಕಪ್ಪನೆ ಒಗಳಿದ ಮಾತುಗಳಲ್ಲಿ ಸಮುದ್ರಗಳು ತೇರ್ಗತವಾದವು. ಉದ್ಗತವಾದ ಬಾಲದಿಂದ ತಕ್ಷಣ ಭೂಮಿಗೆ ಅಪ್ಪಳಿಸಿದರೆ ಸೃಷ್ಟಿಯ ಒಳಗೂ ಇಬ್ಬಾಗವಾಯಿತು. ಜಗತ್ತಿಗೆ ಕಂಪಿಸುವ ಮದ್ದಾನೆಗಳ ಮಸ್ತಕವು ಅರಿದು ಬಹುದಿಕ್ಕಿನಿಂದ ಭೂಮಿ ಕಡಿಮೆ ಎಂದು ತಿಳಿಯುವ ಸಿಂಹ ಮಹಾರಾಜರನ್ನು ಸಾರಥಿ ಉಗ್ರ ನರಸಿಂಹಮೂರ್ತಿ ಆದರೆ ಬಹಳ ಒಳ್ಳೆಯದಾಯ್ತು. ಕುಂತ ನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ದೇವಲೋಕನ ಬಿಟ್ಟು ನೆರೆದಿರುವ ಸಭಾ ಮಂಟಪವನ್ನು ತಾತ್ಪರ್ಯ ದೇವ ಜೈಪರಭಾವ ನಮ್ಮ ದೇವ ಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯವೇನೆಂದರೆ ಭಜಕೋಟಿ ಪಾಲಕಗಳಿಂದ ರಕ್ತಧ್ವಜ ಚಂದ್ರಮಾಮ ಯುವಕರಾದ ಸಹಸ್ರಧ್ವಜ ಮಾನವಗಳಾದ ಶತನಿರತವ ಚಂದ್ರಮೌಳಿ ಭುವನೇಶ್ವರಿ ಎಂಬುವ ಶತಕೋಟಿ ನಾಮಗಳಿಗೆ ಪ್ರಕಟಿಸುವ ಮಂಗಳವಾಗಿ ಶೋಭಿಸುವ ರಾಜ್ಯ ರಾಜೇಶ್ವರಿಯ ಸಮಾನವಾಗಿ ಪ್ರಕಟಿಸುವ ನಿಮಿತ್ತ ವರ್ಣವಾಯಿತು. ಖಂಡೆಯ ಸಾರಥಿ ಮಾಡಿದೇವ ನಮ್ಮ ಭಕ್ತರಾದ ದೇವೇಂದ್ರ ಸಚಿವರು ಬರುವಳು ಸಾರಥಿ